ಢವಳಗಿ ಪಿಯು ಕಾಲೇಜು ಪ್ರಾಂಶುಪಾಲ ಎನ್ಎ ಬೀರಾಜದಾರರಿಗೆ ಸಮ್ಮಾನ. ವರದಿ: ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಢವಳಗಿ ಗ್ರಾಮದ ಸನಾತನ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಎ ಬೀರಾಜದಾರ್ ಅವರು ತಮ್ಮ ಶಿಕ್ಷಕ ವೃತ್ತಿ ಜೀವನದ 36 ವರ್ಷಗಳನ್ನು ಇದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಕಳೆದ 2 ವರ್ಷಗಳಿಂದ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಸಂಸ್ಥೆಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿ ಮಾರ್ಚ್ 31, 2026ರಂದು ನಿವೃತ್ತಿ ಹೊಂದಿದರು. ಈ ಸಂದರ್ಭದಲ್ಲಿ ನಿವೃತ್ತರಾದ ಎನ್ಎ ಬೀರಾಜದಾರ್ ಅವರನ್ನು ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಶ್ರೀ ಘಣಮಠೇಶ್ವರ ಸ್ವಾಮೀಜಿ ಗದ್ದುಗೆಮಠ ಹಾಗೂ ಮರಿದೇವರಾದ ಜಯಸೂರ್ಯ ಗದ್ದುಗೆಮಠ, ಗ್ರಾಮಸ್ಥರು ಮತ್ತು ಕಾಲೇಜಿನ ಉಪನ್ಯಾಸಕರು ಸೇರಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದ ಎನ್ಎ ಬೀರಾಜದಾರ್ ಅವರು ಮಾತನಾಡಿ ತಮ್ಮ ಶಿಕ್ಷಕ ಜೀವನದ ಅನುಭವಗಳನ್ನು ಹಾಗೂ ನಡೆದು ಬಂದ ಹಾದಿಯನ್ನು ಸ್ಮರಿಸಿಕೊಂಡರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಮಾತನಾಡಿ ಬೀರಾಜದಾರ್ ಅವರ ಸೇವೆಯನ್ನು ಕೊಂಡಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಯಂಕಪ್ಪಗೌಡ ಕೋಣ್ಣೂರ, ಬಿಕೆ ಬೀರಾದಾರ ಬಸರಕೋಡ, ಬಸವಂತರಾಯಗೌಡ ಬೀರಾದಾರ, ಎಂಜಿ ಬೀರಾದಾರ ಅಂದರೆ ಬಾಂಬೇಗೌಡ್ರು, ಪ್ರಭುಗೌಡ ದೇಸಾಯಿ, ನಿವೃತ್ತ ಪ್ರಾಂಶುಪಾಲರಾದ ಎಸ್ಎನ್ ಬೀರಾದಾರ, ಕಾಲೇಜಿನ ಉಪನ್ಯಾಸಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ: ಮುತ್ತು ಎನ್ ಬೀರಗೊಂಡ, ಮುದ್ದೇಬಿಹಾಳ. ಸಂಘದ ಮೊದಲಿನ ಸಂಪ್ರದಾಯದಂತೆ ನಾವು ನಿವೃತ್ತಿಯಾದವರನ್ನ ಕಾಲೇಜಿನಲ್ಲಿ ಸನ್ಮಾನ ಮಾಡ್ತೀವಿ. ಅದಕ್ಕೆ ನೀವು ಅಧ್ಯಕ್ಷರಾಗಿದೆ, ಅಲ್ಲಿ ಮಾಡೋಣ ಅಂತ. ಮುಂದೆ ಅಷ್ಟೇ ಮಾಡೋದು, ಢವಳಗಿಗೆ ಹೋಗೋದು ಬೇಡ, ಬೇರೆ ಬೇರೆ ಕೆಲಸದಂತ ತಯಾರಾದಾಗ ಇಲ್ಲ ಅಲ್ಲಿಗೆ ಬರಬೇಕಂತ ಹೋಗ್ಬೇಕಂದಾಗ ನಾನು ಬಂದೆ. ನಾನು ಬಹಳ ಸಂತೋಷ ಆಗಿರೋ ವಿಷಯ ಏನಂತಂದ್ರ, ಢವಳಗಿ ಕಾಲೇಜನ್ನ ಕಡಕಲ್ ಸಹೋದರರು ಮತ್ತು ಹಿಂದಿನ ಆಡಳಿತ ಮಂಡಳಿಯವರು, ಇಲ್ಲಿ ಏನಿಬ್ಬರು ಆಡಳಿತ ಮಂಡಳಿಯವರು ನಮ್ಮ ಕಿವಾ ಬಿರಾದಾರ್ ಸಾವ್ಕಾರರು ಮತ್ತು ಬಾಪುಗೌಡರು, ಹಿಂದಿನ ಪ್ರಿನ್ಸಿಪಾಲ್ರು ಮತ್ತು ನಿವೃತ್ತಿ ಆಗಿರ್ತಕ್ಕಂಥ ಬಹಳಷ್ಟು ಮಂದಿ ಪ್ರೊಫೆಸರ್ಗಳು ಕುಳಿತಿದ್ದೆ. ನನಗ ಒಂದೊಂದ್ಸಲ ಹೇಳ್ತಾರೆ, ಹಳ್ಳ್ಯಾಗ ನಮಾಜ್ ಮಾಡಕ್ ಹೋಗಿ ಮಸೂತಿ ನೆನ್ಕೊಳ್ಳೋದು ಬಿಟ್ಟ ಅಂತ ಹೇಳಿ. ಹಂಗೆ ಈ ಕಾಲೇಜನ್ನ ನಾನ್ ನಡೆಸಬೇಕು, ತಗೋಬೇಕು ಅಂತ ಅಂದವಲ್ಲ. ಈ ಕಾಲೇಜಿನ ಆಡಳಿತ ಮಂಡಳಿಯವರು ನಮ್ಮ ಕಡಕಲ್ ಸಹೋದರರು ಬಂದು, ಅಣ್ಣ ನೀನು ನಮ್ಮ ಒಂದಿದಿ, ಈಗ ನೀನೇ ಮಾಡ್ಕೊಂಡು ಹೋಗುವಂತ ಅವ್ರಿಗೆ ಇವ್ರಿಗೆ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಬಂದಾಗ ಅವರು ನೀವೇ ಮಾಡ್ಕೊಂಡು ಹೋಗಿ ಪ್ರಭು ದೇಸಾಯಿ ಅಂದ್ರು. ಇವ್ರು ಹೊಸರು 3 ಮಂದಿ ಅಣ್ಣತಮ್ಮರು ಬಂದು, ಅಣ್ಣ ನಿನಗಾದ್ರೆ ಚಲೋ ಆಗ್ತದಂತಂದ್ರು. ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿ ಇವತ್ತು ನಾ ತಗೊಂಡು ಇನ್ನೂ ಕಾಲೇಜಿನಾಗ ಹೋಗಿಲ್ಲ. ಒಂದು ಕಾರ್ಯಕ್ರಮವನ್ನು ಇಲ್ಲೇ ವೇದಿಕೆಯಾಗ ನಮ್ಮ ಊರ ಹಿರಿಯರು ಕುಂತ ಢವಳಗಿ ಗ್ರಾಮದವರು ಮತ್ತು ನಿವೃತ್ತಿ ಆಗಿರ್ತಕ್ಕಂಥ ಎಲ್ಲರನ್ನ ಕರೆದು ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಹೊಸ ಆಡಳಿತ ಮಂಡಳಿ ಬಂದದಂತ ಹೇಳ್ಬೇಕು ಅನ್ನೋದರಗನ ಢವಳಗಿ ಮಡಿವಾಳೇಶ್ವರನ ಗುಡಿಯಾಗ ಇದನ್ನು ನಿಮ್ಗೊಂದು ಹೇಳೋ ಪ್ರಸಂಗ ಬಂತಂತ ಈ ಸಂದರ್ಭದಲ್ಲಿ ಹೇಳಾಕ ಬಹಳ ಸಂತೋಷ. ಇಂತಹ ಹಲವಾರು ವಿಚಾರಗಳು ಇಟ್ಕೊಂಡು ನೋಡಿದಾಗ ನಮ್ಮ ಬಿರಾದಾರ್ ಸರ್ ಬಹಳ ದೊಡ್ಡವರು ಅನ್ನಿಸ್ತಾರೆ. ಯಾಕೆ ದೊಡ್ಡವರು ಅನ್ನಿಸ್ತಾರ ಅಂದ್ರೆ, ಕಾಲೇಜಿನಾಗ ಪ್ರಿನ್ಸಿಪಾಲ್ ಆಗಿ ಹೋದ್ರು ಅಂತ ರಿಟೈರ್ಡ್ ಆದ್ರು ಅಂತ ಅನ್ಸುದಿಲ್ಲ. ಅವರು ಮಾಡಿದ ಕೆಲಸ ಕಾರ್ಯಗಳನ್ನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಇಷ್ಟು ಮಂದಿ ಬಂದು ನೀವೇನು ಪ್ರೊಫೆಸರ್ಗಳು ಪ್ರಿನ್ಸಿಪಾಲ್ಗಳು ಬಂದು ಅವರು ಗುಣಗಾನ ಮಾಡಕ್ ಬಂದಿರಿ. ಈ ಮಂದಿ ಏನು ಕೂಡಿರಲ್ಲ, ಇದನ್ನ ಯಾರು ಕಾರ್ಡ್ ಹಂಚಿಲ್ಲ, ಅವರು ಯಾರಿಗೆ ಏನದ ನೀವು ಬರ್ರಿ ಅಂತ ಹೇಳಿಲ್ಲ. ಅವ್ರ ಮ್ಯಾಗಿನ ಪ್ರೀತಿಗೆ ಇಷ್ಟ ಮಂದಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟಿರಲ್ಲ. ನಿಜವಾಗಲೂ ನಮ್ಮ ಬಿರಾದಾರ್ ಸರ್ ಅವರ ಕಾರ್ಯ ಶ್ಲಾಘನೀಯವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಕೂಡ ಬಹಳ ವರ್ಷಗಳಿಂದ ಅವ್ರನ್ನ ನೋಡ್ತೀನಿ. ಅವರ ಸಮಯ ಪ್ರಜ್ಞೆ, ಅವರ ಕಾರ್ಯತತ್ಪರತೆ ನನಗೆ ಬಹಳ ಅನಿಸಿತ್ತು. ಆದ್ರೆ ಒಂದೇನು ಸಿಟ್ಟೈತಿ ನನಗಂದ್ರ, ನಾಯಿ ಕಾಲೇಜ್ ನಡೆಸಬೇಕು ಅನ್ನೋದ್ರಾಗಂದ ಇವ್ರು ರಿಟೈರ್ಡ್ ಆಗಕ್ಕಾಗ್ತಿರಲ್ಲ ಸಿಟ್ಟೈತಿ. ಯಾಕಂದ್ರೆ ಚಲೋ ಬಂದಿದ್ರಂದ್ರ ಆ ಕೆಲಸ ಕಾರ್ಯಗಳು, ಆ ಸಂಘದ ನಡೆಸುವಂತವ್ರಿಗೆ ಬಹಳ ಹಗರ ಆಗ್ತಿತ್ತು. ಅದಕ್ಕೆ ನೀವೇ ನಿವೃತ್ತಿ ಸರ್ಕಾರದ ಪಗಾರದ ಸಂಬಂಧ ನಿವೃತ್ತಿಯಾಗಿದೆ ಹೊರತು ನಮ್ಮ ದೃಷ್ಟಿಯಲ್ಲಿ ನೀವು ನಿವೃತ್ತಿಯಾಗಿಲ್ಲ. ಸದಾ ಈ ಕಾಲೇಜಿನ ಮೇಲೆ ನಿಮ್ಮ ಒಂದು ದೃಷ್ಟಿ ಇರಲಿ ಅನ್ನಂತ ವಿನಂತಿಯನ್ನ ನಾನು ಆ ಸಂಸ್ಥೆಯ ಅಧ್ಯಕ್ಷನಾಗಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ತೇನೆ.
ಯಾಕಂದ್ರೆ ನಮ್ಮ ಬಿರಾದಾರ್ ಸರ್ ಆಗಿರ್ಬೋದು, ಇಲ್ಲಿ ಬಹಳಷ್ಟು ಮಂದಿ ಇದ್ದವ್ರು, ಈ ಸದ್ಯ ಪ್ರೆಸೆಂಟ್ ಇದ್ದವ್ರು, ರಿಟೈರ್ಡ್ ಆದಂತವ್ರು, ರಿಟೈರ್ಡ್ ಆಗೋರು, ಹೊಸರು ಬಹಳ ಅಕ್ಕಿ ಅಂತ. ನಮ್ಮ ಒಬ್ಬ ಪ್ರಭುದೇವ್ ಸಾಹೇಬ್ ಮೊದಲಿಂದ ಇತ್ತು. ಇದು ಸಾಧಿಸಿ ಕಡ್ಕಲ್ ಸಹೋದರರು ಮತ್ತೆ ಈ ಕಮಿಟಿಯವರು ಕೂಡಿದ ನೀವು ನಡೆಸ್ಕೊಂಡು ಹೋಗಿ ಅಂತ ಕೊಟ್ಟರು. ಅದಕ್ಕೆ ನೀವೆಲ್ಲರೂ ರಿಟೈರ್ಡ್ ಆದವ್ರು ಏನಂದಿರಲ್ಲ ಸದಾ ನನ್ನ ಜೊತೆಯಲ್ಲಿ, ಯಾಕಂದ್ರೆ ನಾನು ಶಿಕ್ಷಣ ತಜ್ಞ ಅಲ್ಲ. ನಾನು ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲೇ ಬರುವಂತ ದಿವಸದಲ್ಲಿ ಒಳ್ಳೆಯ ಕೋರ್ಸ್ಗಳನ್ನು ತಂದು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ಬೇಕನ್ನೋ ಉದ್ದೇಶ ಐತಿ. ಈ ಶಿಕ್ಷಣ ಸಂಸ್ಥೆಯನ್ನು ತಗೊಂಡು ಇದರಿಂದ ರೊಕ್ಕ ಮಾಡಬೇಕು, ಬಳಸಬೇಕು ಅಂತ ವಿಚಾರ ಸತ್ಯವಾಗಲು ನನ್ನ ಹತ್ರ ಇಲ್ಲ. ಯಾಕಂತಂದ್ರೆ ನನ್ನಲ್ಲಿದ್ದಂತ ಹಣವನ್ನು ಇನ್ನೊಂದು ಸ್ವಲ್ಪ ಸೇರಿಸಿ ಇದೊಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನಾಗಿ ಮಾಡಿ ನಮ್ಮ ತಂದೆಯವರ ಹೆಸರಿಟ್ಟು ಸನಾತನ ವಿದ್ಯಾವರ್ಧಕ ಸಂಘ ದಾವಣಗೆ ಅಂತ ಏನೈತಿ, ಅದ್ರ ಕೆಳಗೆ ಚೆನ್ನಣ್ಣ ದೇಸಾಯಿ ಅಂತ ಇಟ್ಟು ಬರದು ಮಾಡ್ಬೇಕು ಅನ್ನೋ ಉದ್ದೇಶ ಇಷ್ಟೇ ಐತಿ ಹೊರತು ಅದ್ರಿಂದ ಏನ್ ಗಳಿಸ್ಬೇಕು ಕಲಿಬೇಕು ಅಂತ ವಿಚಾರ ಇಲ್ಲ. ಇಲ್ಲಿ ಬಹಳಷ್ಟು ಮಂದಿ ಪ್ರೊಫೆಸರ್ಗಳು, ಉಪನ್ಯಾಸಕರು, ಪ್ರಿನ್ಸಿಪಾಲ್ರು ಕೂತೀವಿ. ಅದಕ್ಕೆ ನಿಮ್ಮ ಸಲಹೆ ಸೂಚನೆಗಳು, ಈ ಕಾಲೇಜಿನಾಗ ನಾ ಏನ್ ಕಲಿಸಿಲ್ ಬಿಡಪ್ಪ ಅಂತ ಅನ್ಬಾರ್ದು. ಪ್ರಭು ದೇಸಾಯಿಗೆ ಏನಾರ ಸಲಹೆ ಸೂಚನೆಗಳಾಗಿತ್ತಂದ್ರ ನೀವು ಕೊಡ್ರಿ ಅಂತ ಮಾತನ್ನ ಹೇಳಿ, ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಿರಾದಾರ್ ಸರ್ ಅವರು ನಿವೃತ್ತಿಯ ಜೀವನ ಬಹಳಷ್ಟು ಸುಖಮಯವಾಗಿರ್ಲಿ, ಸದಾ ನಮ್ಮ ಜೊತೆ ನಮಗೆ ಮಾರ್ಗದರ್ಶಕರಾಗಿ ನೀವು ಇರಲಿ ಅನ್ನುವಂತ ಮಾತನ್ನ ಹೇಳಿ, ಈ ಕಾರ್ಯಕ್ರಮದಲ್ಲಿ ಬಹಳ ಮಂದಿ ಕೈಯಾಗ ಚೀಲ ಇಟ್ಕೊಂಡು ಕುಂತೀವಿ. ಯಾವಾಗ ಇದು ಭಾಷಣ ಮುಗಿದಿತ್ತು, ನಾವು ಯಾವಾಗ ಸನ್ಮಾನ ಮಾಡಿವಿ ಅಂತ ಹೇಳಿ, ಅದರೊಳಗೆ ನಾನು ಕೂಡ ಒಬ್ಬ. ಯಾಕಂದ್ರೆ ನಾನು ಬೇರೆ ಕಡೆ ಹೋಗುದಿರ್ಲಿಕ್ಕಂದ್ರ ಈ ಕಾರ್ಯಕ್ರಮ ಮುಗಿತನ ಕುಂತು ಹೋಗ್ಬೇಕಂತ ವಿಚಾರ ಇತ್ತು. ನಮ್ ಗಣೇಶ್ ಸರ್ ಬಂದ್ ಕುಂತ್ಬಿಟ್ಟ, ಅವ್ರಿಗೆ ಟೈಮ್ ಇರುದಿಲ್ಲ, ಬಹಳ ಟೈಮ್ ಸಿಟಿ ಬರ್ತಾರಂದ್ರೆ ಅವ್ರು ಎಲ್ಲಾ ಕಡೆಗೆ ಇವತ್ತು ಏನಾದ್ರು ಬಹಳ ಕೆಲಸ ಇತ್ತು ಅವ್ನು ಸಂಜೆ ಮಾಡಿ ಅವ್ರ ಮನೆಗೆ ಹೋಗಿರೋರ್ನ ಸನ್ಮಾನ ಮಾಡಿ ಬಂದಿರ್ತಾರ. ಸದಾ ಹಸನ್ಮುಖಿ ಅಂತಾರಲ್ಲ, ಹಂಗ ಅಂತವ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷ ತಂದದ. ಅದಕ್ಕಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಬಾಂಬೇಗೌಡರ ಆದಿಯಾಗಿ, ಒಕ್ಕಪ್ಪಗೌಡರ ಆದಿಯಾಗಿ, ಬಸವಂತರಾಯಗೌಡರಿ, ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಿಮ್ಮ ಸಹಕಾರ ಇಲ್ಲದೆ ನನ್ನ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಈ ಮಟ್ಟಕ್ಕೆ ಬರ್ಬೇಕಾಗಿತ್ತು ಅಂದ್ರ ಈ ಊರೇ ಕಾರಣ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಾನು 2/7/1990 ನೌಕರಿ ಸೇರ್ತಕ್ಕಂಥ ಸಮಯದಾಗ ಬಹಳ ವಿಚಿತ್ರವಾದಂತ ಒಂದು ಘಟನೆ ನಡೀತು ನನ್ನ ಜೀವನದಲ್ಲಿ. ಯಾವ್ದು ನಡೀತು ಅಂತಂದ್ರ, ನಾನು ಹುರುಗುಂದದೊಳಗ ನಮ್ಮ ಚಿರೋರ್ ಮಗಳದಾಳ ಗೀತಾ ಅನಂತಪುರ ಅಂತವಳು, ಅವಳಿಗೆ ಕರ್ಲಿಕ್ಕೆ ಹೋದಂತ ವ್ಯಕ್ತಿ ನಾನು. ಬಿಜಾಪುರದಲ್ಲಿ ನನ್ನ ಶಿಕ್ಷಣ ಆದ ನಂತರ ಬಿಜಾಪುರದ ನಮ್ಮ ಚಿರೋರ ಮಗಳ ಮನೆಯಲ್ಲಿ ನಾನು ವಾಸಿಸ್ತಾ ಇದ್ದೆ ಕೆಲವು ದಿವಸಗಳು. ಅವರು ನಮ್ಮನ್ನ ನಿಮ್ಮ ತಂಗಿನ ಕರ್ಕೊಂಬ ಅಂತ ನಾನು ಕಳಿಸಿದ್ರು. ಹೋಗಿ ನಾನು ಕರ್ಕೊಂಡ್ ಬರ್ತಕ್ಕಂಥ ಸಮಯದಾಗ ಹುಡುಗನ ಬಸ್ ಸ್ಟ್ಯಾಂಡ್ ಒಳಗ ನ್ಯೂಸ್ ಪೇಪರ್ ಬಿದ್ದಿತ್ರಿ. ಆ ನ್ಯೂಸ್ ಪೇಪರ್ ಇಟ್ಕೊಂಡೆ, ಅದರಾಗ ಈ ಡೌನ್ಗೆ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರ ಒಂದು ವಾಂಟೆಡ್ ಬಿಟ್ಟಿದ್ರು, ಬೇಕಾಗಿದ್ದಾರೆ ಬಿಟ್ಟಿದ್ರು. ಅದು ನೋಡ್ಕೊಂಡು ನಾನು ಯಾಕೆ ಇದಕ್ಕೆ ಅಪ್ಲೈ ಮಾಡಬಾರ್ದು ಅಂತ ಅನ್ಕೊಂಡೆ. ನನ್ಗೆ ಗೊತ್ತಿಲ್ಲ, ಬಸರಿಕಟ್ಟಿ ಏನು ಗೊತ್ತಿಲ್ಲ, ಡವಳಿಗೆ ಏನು ಗೊತ್ತಿಲ್ಲ, ಯಾಕೆ ಮಹಾರಾಷ್ಟ್ರದವ್ ನಾನು. ಆದ್ರೂ ಕೂಡ ಸುಮ್ಮನೆ ಅಪ್ಲೈ ಮಾಡಿದೆ. ಅಂದ್ರೆ ಜೀವನದೊಳಗ ಪರಿವರ್ತನೆ ಆಗಕ್ಕೆ ಒಂದು ಕಾಗದವೂ ಕೂಡ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಆ ಪೇಪರ್ ನನಗೆ ಸಿಗ್ತೀನಿ, ಅದು ಬಹಳ ದಿವಸದ ಪೇಪರ್, ಅದು 15 ದಿವಸ ಹಿಂದಿನ ಪೇಪರ್ ನೋಡ್ರಿ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಅಲ್ಲ ದೇನಾ है तो चप्पल फाड़ फाड़ देता है, लेना है तो जूते से मार मार कर देता है. ನನಗೆ ದೇವ್ರು ಕೊಡ್ಬೇಕಾಗಿತ್ತು, ಆ ಮಡಿವಾಳೇಶ್ವರನ ಸೇವೆ ನಮಗೆ ಸಲ್ಲಿಸಬೇಕಾಗಿತ್ತು, ಸಲ್ಲಿಸಲಿಕ್ಕೆ ಒಂದು ಆಸ್ಪದ ಸಿಕ್ಕಿದೆ. ಇರ್ಲಿ, ಇಲ್ಲಿಯವರೆಗೆ ನಾನು 36 ವರ್ಷಗಳ ಕಾಲ ಒಳ್ಳೆ ರೀತಿ ಸೇವೆ ಮಾಡಿದೀನಿ. ಸಹಕಾರ ನಿಮ್ದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಷ್ಟೇ ಅಲ್ಲ, ಬಹಳಷ್ಟು ಹೇಳಿದ್ರು, ಕಚೇರಿಯಲ್ಲಿ ಕೂಡ ನಾವೇನಾದ್ರೂ ಕೆಲಸ ತಗೊಂಡು ಹೋದಿವಿ ಅಂತಂದ್ರ ಕಚೇರಿಯ ಮುಖ್ಯ ಅಧೀಕ್ಷರಾಗಿರ್ತಂತ ಪ್ರಕಾಶ್ ಅಣ್ಣ ಗೊಂಗಡಿ ಅವರು, ಇವತ್ತಿನ ಉಪನಿರ್ದೇಶಕರಾಗಿರ್ತಂತ ಡಾಕ್ಟರ್ ಸಿ ಕೆ ವಸ್ಮನಿ ಅವರು, ಬೇಡ ಇನ್ನೂ ವಿಶೇಷವಾಗಿ ಹೇಳ್ಬೇಕಂತಂದ್ರ ನಮ್ಮ ಚಿಕ್ಕಪ್ಪನವರು SS ಮೋಟಿ ಅವರು ಉಪನಿರ್ದೇಶಕರಾಗಿ ಬೆಂಗಳೂರ ಕಚೇರಿಯಲ್ಲಿ ಸೇವೆ ಮಾಡ್ತಿದ್ರು. ಅವರು ಸಹಾಯ ಕೂಡ ಬಹಳಷ್ಟು ನಮಗಾಗಿದೆ. ಅವರೆಲ್ಲರೂ ಸ್ಮರಿಸಲೇಬೇಕು. ಮತ್ತು ಈ ಮಟ್ಟಕ್ಕೆ ಬೆಳಬೇಕಾಗಿತ್ತು ಅಂತಂದ್ರ, ಯಾವಾಗ 2/7/1990 ನೌಕರಿ ಸೇರಿದ್ನಿ. ನಾನು ಪ್ರಥಮ ಬಾರಿ ಹೋಗಿದ್ದೇನೆ ಅಂದ್ರೆ ಪ್ರಾಚಾರ್ಯರ ಸಿಂಗಲ್ ರೂಮ್ ಇತ್ತು, ಆ ರೂಮ್ ಹೋಗಿದ್ದೆ. ಆ ರೂಮ್ ಪ್ರಾಚಾರ್ಯ ಇದ್ರು. ಪ್ರಾಚಾರ್ಯ ಹೇಳಿದೆ, ಸರ್ ಹಿಂಗೆ ನಾ ಬಿರಾಜ್ದಾರ ಸರ್ ಅಂತೇಳಿ ಇಂಗ್ಲಿಷ್ ನಾನು ಸೆಲೆಕ್ಷನ್ ಆಗಿನಿ, ನಮ್ಮಲ್ಲಿ ಜಾಯಿನ್ ಆಗಕ್ಕೆ ಬಂದಿನಿ ಸರ್ ಅಂತ. ಆಯ್ತು, ಜಾಯಿನ್ ಆಗ್ತೀರಿ, ಪೇಮೆಂಟ್ ಹೆಂಗ ಅಂದ್ರು. ಪೇಮೆಂಟ್ ಹೇಗೆ ಕೊಡ್ತೀವಿ ಸರ್ ಅಂದ್ರೆ, ಅದು ನಾವು ಮಾತಾಡಂಗಿಲ್ಲ, ಅಂಗನೋಡಕ್ ಹೋಗ್ಬೇಕಂದ್ರು. ಅಂಗನೋಡಕ್ ಹೋಗಿ ಪೇಮೆಂಟ್ ಕೇಳೋಕ್ಕಿಂತ ಮುಂಚಿತವಾಗಿ ನಾನು ಊಟ ಮುಗಿಸೋಕೆ ಬಾಂಬೆಗೌಡರ ಮನೆಗೆ ಬಂದಿದ್ದೆ.
ರಾಮೇಗೌಡರು ಅನ್ನ ಹಾಕಿದಾರೆ ನಮ್ಗೆ. ಅವರ ಧರ್ಮಪತಿ ಆಗಿರ್ತಕ್ಕಂಥ ಪದ್ಮಾವತಿ ಬಿರಾದವರಿಗೆ ನೆನೆಸ್ಬೇಕು ನಾವು. ಆಮೇಲೆ ಹೇಳ್ತೀನಿ ಅವ್ರ ಬಗ್ಗೆ ನಾನು. ಅವ್ರ ಮನೆಗೆ ಹೋದಂತ ಸಲುವಾಗ ನಮ್ಮದೇ ಆಗಿರ್ತಕ್ಕಂಥ ಕಾಲೇಜ್ ಸಿಬ್ಬಂದಿಯವರು ಕೂತಿದ್ರು ಇಬ್ರು. ಅವ್ರು ಹೇಳಿದ್ರು, ಏನ್ ಮಾಡಕ್ ಬಂದಿರಿ? ನಾನು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಬಂದಿನಿ, ಇಂಗ್ಲಿಷ್ ಉಪನ್ಯಾಸಕನಾಗಿ ಸೆಲೆಕ್ಟ್ ಆಗಿನಿ ಅಂತ ಹೇಳಿದೆ. ಅವ್ರು ಅಂದ್ರು, ಊರು ಸುಮಾರದ ನೌಕರಿ ಮಾಡಬೇಡ ಅಂದ್ರು. ಗಾಬರಿ ನಾನು, ಊರು ಸುಮಾರದ ನನಗೆ ಬ್ಯಾಡ ಅಂತಾರ, ಅವ್ರು ನೌಕರಿ ಸೇರ್ಯಾರ. ದಿಗ್ಗಡ ಬಂದೆ. ನನಗೆ ಯಾರು ಬಿಡ್ಲಿಕ್ಕೆ ಬಂದಿದ್ರು ಅವ್ರಿಗೆ ಹೇಳಿದೆ, ನಮ್ಮ ತಂದೆಯವ್ರಿಗೆ ಹೇಳಿ ಕಳಿಸಿದೆ, ತಂದೆಯವರ ನಾನು ಹಿಂಗೆ ನೌಕರಿ ಮಾಡಂಗಿಲ್ಲ, ಬರ್ತೀನಿ ಅಂತ. ಅವ್ರಂದ್ರು, ನಿನ್ ಲಗೇಜ್ ಅಲ್ಲೇ ಇಡು, ಇಟ್ಟು ಊರಿಗೆ ಬಾ, ಆಮೇಲೆ ಹೇಳ್ತೀನಿ ಅಂದ್ರು. ನಾನು ಲಗೇಜ್ ಇಲ್ಲೇ ಇಟ್ಟು ಪ್ರಿನ್ಸಿಪಾಲ್ ರೂಮ್ನಾಗ ಇಟ್ಟು ಊರಿಗೆ ಬಂದೆ. ಊರಿಗೆ ಹೋದಂತ ಸಂದರ್ಭ ಮಾತು ಹೇಳಿದ್ರು, ಇವತ್ತಿಗೂ ಕೂಡ ನೆನ್ಸ್ಬೇಕವ್ರನ್ನ ನಾನು. ಏನ್ ಹೇಳಿದ್ರು ಅಂತಂದ್ರ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು, ನೀನು ಒಳ್ಳೆಯವನಾದರೆ ಊರು ಒಳ್ಳೆಯದು. ನಾನು ಒಳ್ಳೆಯವನಾಗಿ ಕೆಲಸ ಮಾಡ್ಲಿಕ್ಕೆ ಎಲ್ಲರ ಸಹಕಾರದಿಂದ ಒಳ್ಳೆ ರೀತಿ ಕೆಲಸ ಮಾಡೀನಿ. ಯಾವ ಊರು ಸುಮಾರು ಇರಂಗಿಲ್ಲ, ಯಾವ ವ್ಯಕ್ತಿ ಸುಮಾರು ಇರಂಗಿಲ್ಲ. ನಾವು ಮೊದಲು ಒಳ್ಳೆಯರಾಗ್ಬೇಕು, ನಾವು ಸುಮಾರು ಆಗ್ತಾರೆ. ನಾವು ಸುಮಾರಾದೀವಿ ಅಂದ್ರ ಊರು ಸುಮಾರಾಗುತ್ತಾ, ನಾವು ಸುಮಾರಾದೀವಿ ಅಂದ್ರ ಜಗತ್ ಸುಮಾರಾಗತ್ತ. ಅದಕ್ಕೋಸ್ಕರ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕಲಿಯೋಣ. ಇನ್ನು ಮುಂದಾದ್ರೂ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ರು, ತಾವು ರಿಟೈರ್ಮೆಂಟ್ ಆದ್ರೂ ಕೂಡ ನಮ್ಮ ಸಂಸ್ಥೆಗೆ ಬರಬೇಕು ಅನ್ನತಕ್ಕಂಥ ವಿಚಾರ ಹೇಳಿದ್ರು. ನಾವು ಎಲ್ಲಿವರೆಗೆ ಜೀವ ಇರ್ತಿದೆ ಅಲ್ಲಿವರೆಗೆ ಈ ಸಂಸ್ಥೆನ ಮರೀದಿಲ್ಲ. ಯಾಕೆ ಅಂತಂದ್ರೆ ಹಿರಿಯರು ಒಂದು ಮಾತು ಹೇಳಿದಾರೆ. ಏನ್ ಹೇಳಿದಾರೆ ಅಂತಂದ್ರ, ಜೀವ ಕೊಟ್ಟ ದೇವರು, ಜನ್ಮ ಕೊಟ್ಟ ತಂದೆ ತಾಯಿ, ಜೀವನ ಕೊಟ್ಟ ಇವರು ಆ ಸಂಸ್ಥೆ ಯಾವತ್ತೂ ಮರಿಬಾರದು ಅಂತ ಹೇಳಿದಾರೆ. ಯಾವತ್ತೂ ಕೂಡ ಅದನ್ನ ನೆನೆಸ್ತಾ ಇದ್ದೀನಿ. ಜೀವ ಕೊಟ್ಟಂತ ದೇವರು, ನನ್ನ ಜನ್ಮ ಕೊಟ್ಟಂತ ತಂದೆ ತಾಯಿ, ಜೀವನ ಕೊಟ್ಟಂತ ಈ ಊರನ್ನ ಸದಾ ನೆನೆಸ್ತಾ ಬಹಳಷ್ಟು ಮಾತಾಡಬೇಕಾಗಿತ್ತು. ವಿದ್ಯಾರ್ಥಿ ಮಿತ್ರರು ಕೂಡ ಸನ್ಮಾನ ಮಾಡ್ಕೊಂಡಿದಾರ. ನೋಡಿ, ನಾವು ಯಾವ ರೀತಿ ಇರ್ತೀವಿ ಯಾವ ರೀತಿ ವಿದ್ಯಾರ್ಥಿಗಳು ಇರ್ತಾರೆ. ನಾವು ಒಂದು ವೇಳೆ ಕೆಟ್ಟ ರೀತಿಯಲ್ಲಿ ಬಗೆದಿವಿ ಅಂತಂದ್ರ ಅವ್ರು ನಮ್ಮನೆ ಕೆಟ್ಟ ಬೈತಾರೆ. ನಾನು ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಪ್ರಾಚಾರ್ಯ ಕಾರಣ. ನನಗೆ ಪ್ರಾಚಾರ್ಯ ಹೇಳಿದ್ರು, ಅವ್ರ ಹತ್ರ ಕೆಲ ಕ್ರಿಯಾಶೀಲತೆ ಅದ ಸುಳ್ಳೋದು. ನಾನು ಒಂದ್ ಸ್ವಲ್ಪ ಕೆಲಸ ಮಾಡಿದ್ನಿ ಅಂತಂದ್ರ ನಾನು ದುಡ್ಡು ಚಪ್ಪಸರು, ನಾನು ದುಡ್ಡು ಚಪ್ಪಸರ ಪ್ರಶಸ್ತಿ ಕೊಟ್ಟಾಗ ಆ ದುಡ್ಡು ಚಪ್ಪರಿಸಿ ಪ್ರಶಸ್ತಿ ಪಡೆದು ನಾನು ಇಲ್ಲಿದ್ದರೆ ಕೆಲಸ ಮಾಡಿ. ಅವ್ರೊಬ್ಬರೇ ಅಲ್ಲ, ಸಪ್ರಾಟಿವಾಗಿರ್ತಕ್ಕಂಥ ನನ್ನ ಎಲ್ಲ ಸಹೋದ್ಯೋಗಿಗಳು, ಎಸ್ ಸಿ ಮೇತ್ರಿ ಆಗಿರ್ಬೋದು, ರಾಮನಗೌಡ ಆಗಿರ್ಬೋದು, ಬಿ ಎನ್ ಕುಳಗೇರಿ ಆಗಿರ್ಬೋದು, ಹಾಗೆ ಇನ್ನಿತರ ನಮ್ಮ ಸಹ ಶಿಕ್ಷಕರು, ನಮ್ಮ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಸೇವೆ ಸಲ್ಲಿಸ್ತಕ್ಕಂಥ ರಮಾದೇವಿ ಮೇಡಮ್ ಇರ್ಬೋದು, ಅಥವಾ ಪಾಟೀಲ್ ಮೇಡಮ್ ಇರ್ಬೋದು, ಅನಿತಾ ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡ ಸಹಕಾರದಿಂದ ನಾನೊಂದು ಈ ಹಂತಕ್ಕೆ ಬಂದಿನಿ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಅಂತಂದ್ರ, ಈ ಕಡಕಲ್ ಮನೆತನಕ್ಕೂ ನನಗೂ ಯಾವ ಸಂಬಂಧ ಅಂತ ಒಂದು ವಿಚಾರ ಹೇಳ್ತೀನಿ. ಅವರ ತಂದೆಯವರು ಅನಾರೋಗ್ಯಕ್ಕೆ ಒಳಗಾದಂತ ಸಂದರ್ಭದಾಗ ಅವ್ರ ತಂದೆ ಹೇಳ್ತಿರ್ಲಿಲ್ಲ, ಅನಾರೋಗ್ಯದಿಂದ ಇದ್ರು. ನಾನು ಹೋದ ತಕ್ಷಣ ಎತ್ಕೊಂಡ್ರು. ಅವರ ಧರ್ಮಪತ್ನಿ ಆದಂತವ್ರು ನಮ್ಗೆ ಹೇಳೋರು, ಸರ್ ನೀವು ದಿವಸ ಮಾಡ್ತಾರೆ ನಮ್ಮ ಮನೆಗೆ ಎತ್ಕೊಂಡಿರ್ತಾರೆ ಅವರು. ಆ ಸನ್ನಿವೇಶ ನೆನೆಸ್ತಕ್ಕಂಥ ನನಗೆ. ಯಾಕೆ, ಯಾವ ರೀತಿ ಅಭಿನವ ಸಂಬಂಧ ನಮ್ದು ಅವ್ರದ್ದು ಇತ್ತು ಅಂತಂದ್ರ, ಬಹುಶಃ ನಮ್ಮ ಮದನಗೌಡ ಕಡಕಲ್ಲಾಗಲಿ, ಅಪ್ಪಸಾಹೇಬ್ ಕಡಕಲ್ಲಾಗಲಿ, ಅಥವಾ ಮದನಗೌಡ ಕಡಕಲ್ಲಾಗಲಿ ನನಗೆ ಸೋದರ ಅಂತಕ್ಕಂಥ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಆ ಸೋದರತ್ವದ ಗೌರವವನ್ನ ನನ್ನ ಜೀವನ ಉದ್ದಕ್ಕೂ ನಾನು ಉಳಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಈ ಮೂಲಕ ವೇದಿಕೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಸೇವೆ ತಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತಿದೆ ಅಲ್ಲಿವರೆಗೆ ನನ್ನ ಶಕ್ತಿ ಕುಂದುದಿಲ್ಲ. ನಾನು ಸೇವೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೆ ಇದೇ ರೀತಿ ಸಹಾಯ ಮಾಡ್ತಕ್ಕಂಥ ಒಂದು